ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿಲ್ರಾಜ್ ಬೋಸಪ್ಪ ಅವರು, ಅವರ ಪಕ್ಕದಲ್ಲಿ ಕರ್ನಾಟಕ ಭೀಮಸೇನೆಯ ಎಲ್ಲ ಪಕ್ಷಗಳವರು ಕರ್ನಾಟಕದಲ್ಲಿ ಸಾಬೀತನ್ನ ಪಡಿಸಿವೆ. ಯಾಕೆಂದ್ರೆ ಸ್ವತಂತ್ರ ಬಂದು 79 ವರ್ಷ ಆಗ್ತಾ ಇದೆ, ಸಂವಿಧಾನ ಬಂದು 77 ವರ್ಷ ಆಗ್ತಾ ಇದೆ. ಇವತ್ತು ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂದ್ರೆ ಸಿಎಲ್ಪಿ ನಾಯಕರನ್ನ ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ತೆಗೆದು ಶಾಸಕರ ಒಮ್ಮತದ ಅಭಿಪ್ರಾಯ ತೆಗೆದು ದಲಿತರ ಮುಖ್ಯಮಂತ್ರಿ 2028ಕ್ಕೆ ಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಧೂಳೀಪಟ ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಸಹ ಆಳ್ವಿಕೆ ಮಾಡುವಂತ ಕೆಪಾಸಿಟಿ ನಮ್ಮ ಎಲ್ಲ ದಲಿತರ ಪರವಾಗಿ ಇಡೀ ನಾಡಿನ ಜನರ ಪರವಾಗಿ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ನಾವು ಕೇಳ್ಕೊಳ್ಳುವಂತ ಮನವಿ ಇದೇನ ಅವರು ಕೇಳಿ ನಮಗೆ ಇದು ಒಳ್ಳೆ ಅವಕಾಶ ದಲಿತನ ಮುಖ್ಯಮಂತ್ರಿ ಮಾಡಲಿಕ್ಕೆ. ದಲಿತನೆಯನ್ನು ಮುಖ್ಯಮಂತ್ರಿ ಇವತ್ತಿನ ದಿವಸ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲ್ಲ. ಕಾಂಗ್ರೆಸ್ ಕರ್ನಾಟಕದಲ್ಲಿಲ್ಲ ಅಂದರೆ ಇಡೀ ಇಂಡಿಯಾನಲ್ಲಿ ಎಲ್ಲೂ ಬರಲಿಕ್ಕೆ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಇತ್ತಂತ ಒಂದು ಇತಿಹಾಸದಲ್ಲಿ ಉಳಿದೋಗುತ್ತೆ. ಕಾಂಗ್ರೆಸ್ ಅಂತೂ ಯಾವ ಒಂದು ಸ್ಟೇಟ್ನಲ್ಲೂ ಬರೋಕ್ಕೆ ಚಾನ್ಸೇ ಇಲ್ಲ. ಇದು ಒಂದು ಒಳ್ಳೆಯ ಅವಕಾಶ ಇದೆ ಕಾಂಗ್ರೆಸ್ಗೆ. ಅದರಿಂದ ಕಾಂಗ್ರೆಸ್ ಹೈಕಮಾಂಡು ಇಲ್ಲಿ ದಲಿತರ ಮುಖ್ಯಮಂತ್ರಿ ಮಾಡಿದರೆ ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ ಇಡೀ ಕಾಂಗ್ರೆಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.